ರಾಜ್ಯ ವಿವಿಧ ಇಲಾಖೆಗಳ ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘಟನೆ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲ ಕ್ಷೇಮಾಭಿವೃದ್ಧಿ ನೌಕರು, ನಿವೃತ್ತ ಕ್ಷೇಮಾಭಿವೃದ್ಧಿ ನೌಕರು ಇವತ್ತು ಬೆಂಗಳೂರು ಸಭೆಗೆ ಬಂದಿದ್ದಾರೆ. ಸಭೆಗಳು ಈಗಾಗಲೇ ಹಲವಾರು ಸಭೆಗಳಾಗಿದ್ದಾವೆ. ಅವೆಲ್ಲವೂ ಕೂಡ ನೌಕರರ ಸಂಘಟನೆ ವಿಚಾರವಾಗಿ ಆದಂಥ ಸಭೆಗಳು. ಇವತ್ತಿನ ಈ ಒಂದು ಮುಖ್ಯ ಸಭೆಯಲ್ಲಿ ನಾವೆಲ್ಲರೂ ಸೇರೋ ಉದ್ದೇಶ ನಮ್ಮ ಬೇಡಿಕೆಗಳಾಗೇ ಉಳಿದಿದ್ದಾವೆ. ಕಳೆದ 2012 ಅಧಿನಿಯಮ ಶಾಸನ 15/2/2013 ಅಧಿಸೂಚನೆ 22/4/2014 ಸರ್ಕಾರದ ಅಧಿಸೂಚನೆಗಳು ಇವೆಲ್ಲವೂ ಕೂಡ ನಂತರದಲ್ಲಿ 19/9/2014 ಸರ್ಕಾರಿ ಆದೇಶ ಏನಿದೆ. ಸರ್ಕಾರಿ ಆದೇಶದಲ್ಲಿ ಹಿಂದೆ ಇದ್ದಂತಹ 2013 ಜಗದೀಶ್ ಶೆಟ್ಟರ್ ಅವರ ಶಿಫಾರಸು ವರದಿ ಏನಿತ್ತು, ನಂತರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಶಿಫಾರಸು ವರದಿ, ಇವೆರಡನ್ನೂ ಕೂಡ ಒಂದೇ ಆಗಿದ್ರು ಕೂಡ ಸರ್ಕಾರದ ಆದೇಶವನ್ನು ಹೊರಡಿಸುವಾಗ ಮಾಡಿರ್ತಕ್ಕಂತಹ ಲೋಪದೋಷಗಳಿಂದ ಇವತ್ತು ನಾವು ಖಾಯಮ್ಮಾಗಿ ಸೌಲಭ್ಯ ವಂಚಿತರಾಗಿದ್ದೀವಿ. ಎಲ್ಲೂ ಕೂಡ ಬೆಲೆ ಏರಿಕೆಗಳಾಗಲಿ, ಮನೆ ಬಾಡಿಗೆ ಆಗಲಿ, ಸರ್ಕಾರಿ ನೌಕರಿಗೆ ಬೇರೆ, ದಿನಗೂಲಿಯವರಿಗೆ ಬೇರೆ, ಕ್ಷೇಮಾಭಿವೃದ್ಧಿ ನೌಕರಿಗೆ ಬೇರೆ ಅಂತ ಎಲ್ಲೂ ಇಲ್ಲ. ಮಾರ್ಕೆಟ್ ಪ್ರೈಸು ಇವತ್ತು ಒಂದು ಸಿಲಿಂಡರ್ಗೆ 1,000 ರೂಪಾಯಿ ಇದ್ರೆ ಡೈಲಿ ವೇಜಸ್ ಅಲ್ಲಿ ಸಂಬಳ ತಗೊಳ್ಳುವಂಥವನು ಕೂಡ 1,000 ರೂಪಾಯಿ ಕೊಟ್ಟು ತಗೋತಾನೆ. IAS IPS ಓದಿರ್ತಕ್ಕಂಥವ್ರು ಕೂಡ 1,000 ರೂಪಾಯಿ ಕೊಟ್ಟು ತಗೊಂತಾರೆ. ಮನೆ ಬಾಡಿಗೆ ಇವತ್ತು ಏನಿದೆ, ಬರಪ್ಪ ನೀನು ದಿನಗೂಲಿ ನೌಕರ ಇದೆಯಾ, ನಿನಗೆ ಕಡಿಮೆ ಬಾಡಿಗೆ ಮಾಡ್ತೀವಿ ಅಂತ ಯಾರೂ ಹೇಳಲ್ಲ. ಹಾಲಂತರ ಕಡಿಮೆ ಮಾಡ್ತಾರ? ಇಲ್ಲ. ಸಿಗುವಂತ ಮಾರುಕಟ್ಟೆಯಲ್ಲಿ ಸಿಗುವಂತ ಯಾವುದೇ ವಸ್ತುಗಳ ಧಾರಣೆ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರಿಗೆ ಕಡಿಮೆ ಇಲ್ಲ. ಹಾಗಾಗಿ ಮನೆ ಬಾಡಿಗೆಯಲ್ಲಿ ಕಡಿಮೆ ಇಲ್ಲ. ಹೀಗಿರುವಾಗ ಈ ತಾರತಮ್ಯ ಯಾಕೆ ಅನ್ನೋ ವಿಚಾರ ಬಂದಾಗ ನಾವು HRA ಮತ್ತು DA 100% ಕೊಡುವಂಥದ್ದು ಇದು ನ್ಯಾಯಸಮ್ಮತ. ಎಲ್ರಿ ಇದೆ, ನೀವು 75 ಭಾಗ ಊಟ ಮಾಡಿ ಕಾಯಂ ಸರ್ಕಾರಿ ನೌಕರರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತ ಹೇಳುವಂತ ಧೋರಣೆ ಇದೆಯಲ್ಲ, ಇದು ನಿಜವಾಗ್ಲೂ ಒಂದು ಅವಾಮಾನೀಯ. ಇದು ನಾವು ಈ ವಿಚಾರವನ್ನ, ನಾನು ಕೂಡ ದಿನಗೂಲಿ ನೌಕರನಾಗಿ ಸಕ್ರಮಾತಿಗೊಂಡ ನಂತರದಲ್ಲಿ ನಮಗೂ ಕೂಡ ನಮ್ಮದೇ ಆದಂತಹ ಸೇವಾ ನಿಯಮಾವಳಿ ಅಡ್ಡ ಬಂದಿದ್ರಿಂದ ಸಾಕಷ್ಟು ನಾವು ಪ್ರಕರಣಗಳನ್ನ ಈ C&R ರೂಲ್ಸ್ ಅಲ್ಲಿ ಫೇಸ್ ಮಾಡಿರುವಂಥದ್ದು, ಕೆಲವು ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸಿದ್ದು, ಇವೆಲ್ಲ ಸಂಘದ ಗೌರವ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಮಹತ್ತರದ ಮತ್ತೆ ಒಂದು ಪವಿತ್ರವಾದಂಥ ಒಂದು ಜವಾಬ್ದಾರಿಯನ್ನ ಸಂಘದ ಅಧ್ಯಕ್ಷರು ಸನ್ಮಾನ್ಯ AM ನಾಗರಾಜ್ ಅವರು, ರಾಜ್ಯದ ಪದಾಧಿಕಾರಿಗಳು, ಜಿಲ್ಲೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಸಂಘದ ಎಲ್ಲ ಸದಸ್ಯರು ನನಗೇನು ಕೊಟ್ಟಿದ್ದಾರೆ ಅದಕ್ಕೆ ಮೊಟ್ಟ ಮೊದಲದಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಜವಾಬ್ದಾರಿಯನ್ನ ನಾನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತೇನೆ. ಮತ್ತೆ ನಿಮಗೆ ನ್ಯಾಯ ಸಿಗ್ತಕ್ಕಂಥ ಆ ನ್ಯಾಯ ಸಿಗೋದಕ್ಕೆ ನಾವು ಏನು ಹೋರಾಟ ಮಾಡಿದ್ದೇವೆ. ಪ್ರತಿ ಹಂತದಲ್ಲಿ, ಪ್ರತಿ ಮೆಟ್ಟಲನ್ನ ಏರ್ತಕ್ಕಂಥ ಸಂದರ್ಭದಲ್ಲಿ ನಾನು ಈ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋರಾಟ ಆರಂಭ ಮಾಡ್ತಕ್ಕಂಥದ್ದಲ್ಲ, ಅದನ್ನ ಏನೋ ಒಂದು ಊಟ ಆಗಲಿ, ಒಂದು ಮನೆ ಆಗಲಿ ಏನೂ ಇಲ್ಲ ಕೆಲವು ನೌಕರಿಗೆ, ಕೆಲವರೇನೋ ಪರವಾಗಿಲ್ಲ, ಕೆಲವ್ರಿಗೆ ಏನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾಗರಾಜ್ ಜೊತೆಯಲ್ಲಿ ಅವರು ನಮ್ಮ ಜೊತೆಗೆ ಬೇಕಾದಷ್ಟು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಅದ್ಭುತವಾಗಿ ಹೋರಾಟ ಮಾಡಿದ್ದಾರೆ. ಅವರು ಮುಂದಿನ ಹೋರಾಟಕ್ಕೆ ಒಂದು ಮೈಲುಗಲ್ಲು ಇಟ್ಟಿದ್ದಾರೆ, ಅದು ನಮ್ಮ ಸಂತೋಷ. ಅದರಿಂದ ಇಡೀ ಕರ್ನಾಟಕ ಎಲ್ಲ ಜಿಲ್ಲೆಗಳು ನೌಕರರು ನಿವೃತ್ತಿ ಆಗಿರ್ಬೋದು ಅಥವಾ ಡ್ಯೂಟಿಯಲ್ಲಿ ಇರ್ಬೋದು, ಅವರೆಲ್ಲರೂ ಸಹಕರಿಸಿ ಹೋರಾಟಕ್ಕೆ ಬೆಂಬಲ ಮಾಡಿ, ಇವು ಮಾರ್ಚ್ ಟೈಮ್ ಇನ್ನೇನು ಸೆಷನ್ ಟೈಮ್ ಇದೆಯಲ್ಲ, ಹೋರಾಟ ಆ ಟೈಮಲ್ಲಿ ಒಂದು ವಾರ ಹೋರಾಟ ಮಾಡಿದ್ರೆ ಏನಾದರೂ ಒಂದು ಅಂತಿಮವಾದಂಥ ನೌಕರರಿಗೆ ಸೌಲಭ್ಯ ಸಿಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದರಿಂದ ನೌಕರರು ಎಲ್ಲರೂ ಸಂಘಟನೆ ಆಗಲಿ, ವೇದಿಕೆಯಲ್ಲಿ ಕೂತ್ಕೊಂಡಿದ್ದು
ಒಂದೊಂದೇ ಪೇಪರ್ ಹಸ್ಕೊಂಡು ಮಾಡ್ಕೊಂಡು ಹೋರಾಟ ಮಾಡುವಂಥ ವ್ಯಕ್ತಿಗಳು ಎಲ್ಲೆಲ್ಲ ಆಸೀನರಾಗಿರ್ತಾರೆ. ಈ ಹೆಸರು ಇದೆಯಲ್ಲ, ಹೆಸರುಗಳು ಸಾಮಾನ್ಯವಾಗಿ ಬರುವಂಥದ್ದಲ್ಲ. ಈ ಹೋರಾಟವನ್ನು ಈ ಹೆಸರು ಮುಖಾಂತರ ನಮಗೆ ಇವತ್ತೊಂದು ವಿಶೇಷ ವರದಿ ಕೊಡಗಿಂದ ಬಂದಿದೆ. ನಮಗೆ ಒಂದು ಗುರಿ ಮುಟ್ತದೆ ಅಂತೇಳಿ ನಾನು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಎರಡನೇದು, ನಿನ್ನೆಲ್ಲ ಮೊನ್ನೆ ಒಂದು ಹೋರಾಟ ಇಟ್ಕೊಂಡಿದ್ರು. ಇದೇ ರೂಮಲ್ಲಿ ನಿಂತ್ಕೊಂಡು ಅರಣ್ಯ ಸಚಿವರು ಅರ್ಧ ತಾಸಲ್ಲೇ ಬೈಟ್ ಕೊಟ್ಟರು, ಇದೆ ಪಕ್ಕದ ರೂಮಲ್ಲಿ. ನಂತರ ಸಾರ್ ಹೇಳಿದ್ರು, ನನಗೆ ಭಾಳ ಖುಷಿ ಆಯಿತು. ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು, ಮುನ್ರಾಜ್ ಅವರೇ, ಪೋಯ ಸಾಹೇಬ್ ಬರ್ತಾ ಇದ್ದಾರೆ. ಸರ್ ಒಳ್ಳೇದಾಯ್ತು ಸರ್, ನಮಗೆ ಭಾಳ ಒಂದು ಆನೆ ಬಲ ಬಂದಂಗೆ ಆಯಿತು ನಮಗೆ ಅಂತೇಳಿ ನಾನು ಭಾಳ ಖುಷಿ ಪಟ್ಟೆ. ಹಿಂದೆ ಕೊಡಗನ ವೀರರು ಇಡೀ ವರ್ಲ್ಡ್ ಫೇಮಸ್. ಅದು ಇನ್ನೊಂದ್ಸಲ ಹೇಳ್ತೀನಿ, ಇನ್ನೊಂದು 10 ಸಲ ಹೇಳಿದ್ರು ನನಗೆ ಇದಾಗಲ್ಲ. ಒಂದು ಮೀಟಿಂಗು ಏನು ನಡೀತಾ ಇರಲಿಲ್ಲ. 2-3 ತಿಂಗಳಿಂದ ಮಾಡಿ ನಾನು ಒಂದು ಮೀಟಿಂಗ್ ಮಾಡೋಣ ಅಂತ ನಮ್ಮ ಆಫೀಸಲ್ಲಿ ಗಣೇಶನ ದೇವಸ್ಥಾನಕ್ಕೆ ಗಣೇಶನಿಗೆ ನಮಸ್ಕಾರ ಮಾಡಿ ನಾವೊಂದು ಮೀಟಿಂಗ್ ಕರೆದು, ಮೀಟಿಂಗಲ್ಲಿ ಸ್ವಲ್ಪ ಜನ ಎಲ್ಲ ಬಂದರು, ನಿವೃತ್ತಿ ಆದವರು ಬಂದರು. ಆಮೇಲೆ 2ನೇ ಮೀಟಿಂಗ್ ಕರೆದು ಅವಾಗ ನಾವು ಅಧ್ಯಕ್ಷನೇನು ಆಯ್ಕೆ ಮಾಡಿರಲಿಲ್ಲ, ನಾನೇ ಅದು ಮೀಟಿಂಗ್ ಕರೆದು ಎಲ್ಲರನ್ನೂ ಈ ಥರ ಮನವರಿಕೆ ಮಾಡಿದೆ. ಆಮೇಲೆ ನಾಗರಾಜ್ ಸರ್ಗಳಿಗೆ ಫೋನ್ ಮಾಡಿದೆ. ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಮೇಡಮ್, CM ಹತ್ರ ಲೆಟ್ರ್ ರೆಡಿ ಆಗಿದೆಯಂತೆ, ಸೈನ್ ಆಗಿದೆಯಂತೆ ಅಂತೆಲ್ಲ ಬರ್ತಾ ಇದೆ ಮೇಡಮ್ ಅಂದ್ರೆ ನಾನು ಹಿಂದಕ್ಕೆ ತಗೊಂತೀನಿ ಅಂತ. ಇಲ್ಲ ಸರ್, ಅದಕ್ಕೆಲ್ಲ ನೀವು ಕಿವಿಗೊಡ್ಬೇಡಿ, ನೀವು ನಿಮ್ಮ ಮುಂದಾಳತ್ವದಲ್ಲಿ ಈ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರು ಮುಂದುವರಿಲಿ. ನಾವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ರಾಜ್ಯಾಧ್ಯಕ್ಷರು ಏನು ನಾಗರಾಜ್ ಸಾಹೇಬ್ ಇರೋ ತನಕ, ಇವ್ರು ಇರೋ ತನಕ ನಮ್ಮ ಸಂಘ ಇದಿರುತ್ತೆ. ಮುಂದೆ ಯಾರು ಮುಂದೆ ಬರಲ್ಲ ಇದಕ್ಕೆ. ಇವರು ಹೇಳಲಿಕ್ಕಿಲ್ಲ, ಇವ್ರು ಇರೋದ್ರಲ್ಲೇ ಮುಂದಾಳತ್ವದಲ್ಲೇ ನಾವು ಮುಂದೆ ನಮ್ಮ ನಿವೃತ್ತಿ ವೇತನ, ಗಳಿಕೆ ರಜೆ 17% IR ಕೊಟ್ಟಿಲ್ಲ ನಮಗೆ, 2013 IS ಕೊಟ್ಟಿಲ್ಲ. ಎಲ್ಲದನ್ನು ನಾವು ಶಾಂತಿಯುತವಾಗಿ ಎಲ್ಲದನ್ನು CM ಮನವಿ ಮಾಡಿ ತರೋಣ. ಮತ್ತು ನನ್ನೊಂದು ಮನವಿ ಇದೆ, ಗೌರವಾಧ್ಯಕ್ಷರಾದ ಕಾನೂನು ಸಲಹೆಗಾರರಿಗೆ ಎಲ್ಲರೂ ಎದ್ದು ನಿಂತು ಒಂದು ಅವರಿಗೆ ಒಂದು ಎಲ್ಲರಿಗೆ ನಿಂತು ಗೌರವ ಸಲ್ಲಿಸಬೇಕು. ಎಲ್ಲರೂ ಖಂಡಿತ ಅವರು ನಮ್ಮ ಸಾಧಾರಣ ಒಂದು 85 ಕೆಲಸಕ್ಕೆ ಸೇರಿ ಇದೀಗ ಒಂದು 35-36 ವರ್ಷಗಳವರೆಗೆ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ನಾವು ಎಲ್ಲ ನೌಕರರು. ಹಾಗೆ 2012ರಲ್ಲಿ ಕ್ಷೇಮಾಭಿವೃದ್ಧಿ ನೌಕರರಲ್ಲಿ ಇಲಾಖೆಯಲ್ಲಿ ಕಾಯಂ ಆಯ್ತಂತೇಳಿ ಎಲ್ಲರಿಗೂ ಒಂದು ಖುಷಿ ಆಯಿತು, ಎಲ್ಲರೂ ತಟಸ್ಥ. ಆಮೇಲೆ ಸಂಘವು ದೊಡ್ಡ ಯಾರಿಗೂ ಗೊತ್ತಾಗಲಿಲ್ಲ, ಯಾರು ಇದರ ಬಗ್ಗೆ ಗಮನ ಹರಿಸಲಿಲ್ಲ. ಎಲ್ಲ ಸೌಲಭ್ಯಗಳು ನಮಗೆ ವಂಚಿತರಾಗಿ ಏನೂ ಪ್ರಯೋಜನ ಇಲ್ಲದೆ ಈಗ ನಾವು ಕರ್ತವ್ಯ ಮಾಡಬೇಕಾಯಿತು. ಈಗ ನಮ್ಮ ನಾಗರಾಜ್ ಸಾಹೇಬರು ಮೊನ್ನೆ ತಾನೇ 2ನೇ ವೇತನ ಆಯೋಗ, 8ನೇ ವೇತನ ಆಯೋಗ ನಮಗೆ ಗೊತ್ತಾಗ್ತಿರಲಿಲ್ಲ. 2ನೇ ವೇತನ ಆಯೋಗ ಸಭೆ ಕರೆದಿದ್ರು. ಆ ಸಭೆಗೆ ನಾವು ಕೂಡ ಸಾಂತ್ವನಿಕೇತನ ಮಟ್ಟಿಗೆ ಬಂದಿದ್ದೆವು. ಕೂಡಲೇ ಸಭೆ ಕರೆದು ಸೆಕ್ರೆಟರಿಯನ್ನು ಕರೆದು ಮನವಿ ಕೊಟ್ಟ ಕೂಡಲೇ ಕೇವಲ 1 ವಾರದಲ್ಲಿ ಅದು ಅಂಗೀಕೃತ ಆಗಿ ನಮಗೆ 2ನೇ ವೇತನ 2 ತಿಂಗಳಲ್ಲಿ ಆಯಿತು. MM ನಾಗರಾಜ್ ಸಾಹೇಬ್ರವರೇ, OS ಅವರವರೇ, ವೇದಿಕೆಯಲ್ಲಿ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳೇ, ಏನಪ್ಪ ಅಂತಂದರೆ ನಮ್ಮ ಹೋರಾಟ ಬರೀ ಹೋರಾಟವಾಗಿ ಮಾರ್ಪಡ್ತವಿನ ನಮ್ಮ ಹಠದ ಛಲದ ಫಲವಾಗಿ ಯಾವುದೂ ತಗೊಳಕ್ಕಾಗಲೇ ಇಲ್ಲ ಇದುವರೆಗೂ. ಏನೋ 12 ನಾವು ಇದನ್ನು ಕ್ಷೇಮಾಭಿವೃದ್ಧಿ ನೌಕರ ಬಂದಿದ್ವಿ. ಅಲ್ಲಿಂದ ಕ್ಷೇಮಾಭಿವೃದ್ಧಿ ಆಯಿತು, ಕೈ ತುಂಬ ಒಂದು 22-23 ಸಾವಿರ ಸಂಬಳ ತಗೊಂಡ್ವಿ, ಸಾಕು, ಕಾಯಂ ಆಗಿದೆ, ಬಿಟ್ಬಿಡಿ ನಾವು ಇನ್ನೇನು ಯಾವ ಹೋರಾಟ ಬೇಡ ಅಂತಂತ ನಮ್ಮ ಉದಾಸೀನನೇ ಇವತ್ತು 12 ವರ್ಷಗಳ ಕಾಲ ಇವತ್ತು ಇಲ್ಲಿವರೆಗೂ ಎಳ್ಕ ಬಂದಿದೆ. ಅದ್ನಂತರ ಮೊನ್ನೆ ಮತ್ತೆ 7ನೇ ವೇತನ ಆಯೋಗ ಆಗ್ಬೇಕಾದ್ರೂ ಹೋರಾಟನೇ. ಅಂದ್ರೆ ಯಾವುದೇ ಇದ್ರು ನಮ್ಗೆ ಹೋರಾಟದಲ್ಲಿ ತಗೋಬೇಕು, ಬಿಟ್ಟು ನಾವು ಹೋರಾಟ ಮಾಡಿದ್ರೆ ನಮ್ಗೆ ಯಾವ್ದು ಸಿಗಲ್ಲ. ನಮ್ಮ ಎಲ್ಲ ಮಿತ್ರರು ಹೆಚ್ಚಿನಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಸಮಾವೇಶ ಮಾಡಿಲ್ಲ. ಆದ್ರೆ ಮಿತ್ರರೇ, ಇನ್ನು ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಹೋರಾಟ ಮಾಡುವ ಅಂತ ಹೇಳ್ಕೊಂಡು ಒಂದು ಒಳ್ಳೆ ರೂಪುರೇಷೆ ಹಾಕೊಂಡಿದ್ದಾರೆ. ದಯವಿಟ್ಟು ನಾವು ಒಬ್ಬೊಬ್ಬರು 100 ಜನರನ್ನು ಕರ್ಕೊಬರೋ ಜವಾಬ್ದಾರಿ ಹೊರಬೇಕು. ಇವತ್ತೇನು ಬಂದಿದ್ರಲ್ಲ, ಹೆಚ್ಚು ಕಮ್ಮಿ 100 ಜನ ಬಂದಿರಬಹುದು. ನಾವು ಒಬ್ಬೊಬ್ಬರ ಜೊತೆಗೂ ನಮ್ಮ 100 ಜನ ಕರ್ಕೊಬರೋ ಸಾಹಸ ಮಾಡ್ಬೇಕು ನಾವು. ಅಲ್ಲದೆ ಈ ಮುಂದಿನ ಹೋರಾಟ ಏನಿದೆಯಲ್ಲ, ಬರೀ ಬಾಯಲಾಗಲ್ಲ ಹೋರಾಟ. ಹೋರಾಟಕ್ಕೆ ತನು ಮನ
ಮುಂದುವರೆಸಿ.